ಕೆರೆ ಅಭಿವೃದ್ಧಿ ಮಾಡಲು ಹಿನ್ನೀರಿನ ನಿವಾಸಿಗಳ ಆಗ್ರಹ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಇಟ್ಟಿಗೆರೆ ಕೆರೆ ಹಿನ್ನೀರಿನ ಭಾಗದಲ್ಲಿ ವಾಸಿಸುತ್ತಿರುವ ನಮ್ಮಿಂದ ಎಲ್ಲೂ ಕೆರೆ ಒತ್ತುವರಿಯಾಗಿಲ್ಲ. ಆದರೆ ಕೆರೆಯ ದಕ್ಷಿಣ ಮತ್ತು ಉತ್ತರ ದಿಕ್ಕಿನಲ್ಲಿ ಕೆರೆ ಬಹಳಷ್ಟು ಒತ್ತುವರಿಯಾಗಿದೆ. ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಇಲ್ಲದೆ ಪುರಸಭೆಯವರು ಕೆರೆ ದಂಡೆ ಮೇಲೆ ರಸ್ತೆ ನಿರ್ಮಿಸಿದ್ದಾರೆ ಎಂದು ಶಂಕರ ಬ್ಯಾಡಗಿ, ಸಿದ್ದಲಿಂಗ ಹಿರೇಮಠ ತಿಳಿಸಿದರು. ಸದ್ಯ ಪಶ್ಚಿಮ ದಿಕ್ಕಿನಲ್ಲಿ ನಡೆದಿರುವ ಕಾಮಗಾರಿ ಪ್ರಾಧಿಕಾರದ ಅನುಮತಿ ಮೇರೆಗೆ ನಡೆದಿದೆ. ಆದರೆ ಕೆಲಸ ಇನ್ನೂ ಬಾಕಿ ಇದೆ. ಕಾರಣ ಪೂರ್ಣ ಕಾಮಗಾರಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಇಲ್ಲದಿದ್ದರೆ ಪುರಸಭೆ ಎದುರು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರಗೌಡ, ಚಿಕ್ಕನಗೌಡರ, ಮಂಜಣ್ಣ ಸೆರಸೂರಿ, ಸಿಂಧೋಗಪ್ಪ ಮುಳುಗುಂದ, ನೀಲಕಂಠಪ್ಪ ಬಂಕಾಪುರ, ಪವನ ಬಂಕಾಪುರ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಯಾವುದೇ ಅತಿಕ್ರಮಣ ಮಾಡಿಲ್ಲ. ಇದು ಮುಂಚಿನಿಂದಲೂ ಸಾಗುವಳಿ ಪ್ರದೇಶ ಅಂತ ದಾಖಲಾತಿಗಳು ಐತಿ. ಅದರಿಂದ ನಮ್ದು ಯಾವುದೇ ಅತಿಕ್ರಮಣ ಆಗಿಲ್ಲ. ಅತಿಕ್ರಮಣ ಜಾಗವನ್ನು ತೆರವುಗೊಳಿಸಿ ನೀರು ಹೆಚ್ಚು ಸಂಗ್ರಹ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. 12 ಎಕರೆ 30 ಗುಂಟೆ ಕ್ಷೇತ್ರಗಳಿತ್ತಲ್ರಿ. ಈ ಉಳಿದ ಮ್ಯಾಗ 2015-16 ಲೆಕ್ಕ ಸೃಷ್ಟಿಗೆ ಒಂದು ಯೋಜನೆ ಒಳಗೆ 20 ಗುಂಟೆಯನ್ನು ಒಂದು ಕಾಮಗಾರಿ ಮಾಡ್ತಾರೆ. ಅದು 50 ಲಕ್ಷ ರೂಪಾಯಿ ವೆಚ್ಚ ಮಾಡ್ತಾರೆ ಪುರಸಭೆ. ತದನಂತರ 2016-17 SFC ಅನುದಾನದೊಳಗೆ 17 ಗುಂಟೆ ಅಲ್ಲಿ ಕಾಮಗಾರಿ ಮಾಡ್ತಾರೆ. ಅದು 49.92 ಲಕ್ಷ ಒಂದು ಕಾಮಗಾರಿ ಮಾಡ್ತಾರೆ. 49.92. ಅದನಂತರ 2025-26 ಸಾಲಿಗೆ ಕೆರೆ ಸಂರಕ್ಷಣಾ ಪ್ರಾಧಿಕಾರದಿಂದ ಪರ್ಮಿಷನ್ ತೊಗೊಂಬಂದಾಗ 10 ಗುಂಟೆ ಕಾಮಗಾರಿ ಮಾಡ್ತಾರೆ. ತದನಂತರ ಲಕ್ಷ್ಮೇಶ್ವರ ಸಮೂಹ ರಸ್ತೆ, ಆ ರಸ್ತೆಯು ಈ ಕೆರೆ ಪ್ರದೇಶದಲ್ಲಿ ಒಳಗೊಂಡಿದೆ. ಅದಕ್ಕೆ 23 ಗುಂಟೆ ಹೋಗ್ತಾಯಿದೆ. ಅದನಂತರ ಲಕ್ಷ್ಮೇಶ್ವರ ದೊಡ್ಡ ಹೋಗುವ ಡಾಂಬರ ರಸ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಮುಂಭಾಗ ಏನು ಒಂದು ಡಾಂಬರ ರಸ್ತೆ ಬರ್ತದೆ, ಅಲ್ಲಿ 2 ಗುಂಟೆ ಹೋಗ್ತೈತೆ. ತದನಂತರ ಪೊಲೀಸ್ ಸ್ಟೇಷನ್ ಎಡ ಕಂಪೌಂಡಿಂದ ಹಿಡಿದು ನೀರು ಔಟ್ಲೆಟ್ವರೆಗೂ ಪಡ ಜಾಗ ಅಂತೇಳಿ 14 ಗುಂಟೆ ಹೋಗ್ತದೆ. ಒಟ್ಟಾರೆಯಾಗಿ 100 ಗುಂಟೆ ಕ್ಷೇತ್ರ ಈ ರೀತಿಯಾಗಿ ಕಡಿತಗೊಳ್ಳುವುದರ ಜೊತೆಗೆ ಇದ್ದ ಕ್ಷೇತ್ರ 10.11 ಉಳಿದಿತ್ತು. ಇದರೊಳಗೆ 2025-26 ಸಾಲಿನೊಳಗೆ ನಾವು ಕೆರೆ ಸಂರಕ್ಷಣಾ ಪ್ರಾಧಿಕಾರದಿಂದ ನಾವು ಪರ್ಮಿಷನ್ ತೊಗೊಂಡ್ವಿ. ಕೆರೆನೂ ಬೇಕು, ನೀರು ಬೇಕ್ರಿ. ನಮ್ಮ ಕಡೆ ಅತಿಕ್ರಮ ಆಯ್ತಂತಂದ್ರೆ ನಾವು ಒಂದು ಸೆಕೆಂಡ್ ತಗೊಂಡಿಲ್ಲ, ಅದು ಎಷ್ಟು ಬಂದರೂ ತೆಗೆದುಕೊಡ್ತೀವಿ. ಅದನ್ನು ಇನ್ನೂ ಒಂದು 10 ಸಲ ಸರ್ವೆಯನ್ನು ಮಾಡಿ ನಮಗೆ ಒಟ್ಟು ಆ ಕಡೆ ನೀರು ಒಳಗೆ ತಗೊಳ್ಳೋ ವ್ಯವಸ್ಥೆ, ಮುಂದೆ ಬರ್ತಕ್ಕಂತಹ ಮಳೆಯಿಂದ ಅಲ್ಲಿರ್ತಕ್ಕಂಥ ಯಾವುದೂ ತೊಂದರೆ ಆಗಬಾರ್ದು ಅಂತಕ್ಕಂತಹದ್ದು ನಾವು ಇವತ್ತಿನ ದಿವಸ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತಮಗೆಲ್ಲ ಲಕ್ಷ್ಮೇಶ್ವರ ಸದ್ಭಕ್ತರಲ್ಲಿ ನಾವು ಕೇಳ್ಕೊಳ್ಳೋದೆ ಅಂತಂದ್ರೆ, ಕೆರೆ ಅಂತಕ್ಕಂತಹದ್ದು ನಮಗೆಲ್ಲರಿಗೂ ಬೇಕು, ನೀರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಎಲ್ಲ ಮನೆಗೂ ಕೂಡ ಜಲಾಂಶ ಆಗ್ತದೆ. ಎಲ್ಲಿ ಒತ್ತುವರಿ ಐತಲ್ಲ ಆ ಭಾಗ ಎಲ್ಲ ತೆರವು ಮಾಡಿಸ್ರಿ, ಆ ಕೆರೆ ಅಭಿವೃದ್ಧಿ ಮಾಡ್ರಿ. ನಮ್ಮ ಹಿಂಭಾಗದಲ್ಲಿ ಒತ್ತುವರಿ ಇದ್ದಂದ್ರೆ ಅದನ್ನು ಕೂಡ ತೆರವು ಮಾಡ್ಕೊಂಡು ತಗೊಳ್ರಿ. ಅದಕ್ಕೆ ನಮ್ಗೆ ಸಂತೋಷ ಐತಿ. ಯಾವುದು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನೂ ಇಲ್ಲ. ಮೊನ್ನೆ AC ಸಾಹೇಬರು ಬಂದಿದ್ರು, ಎಲ್ಲರೂ ಬಂದು ಮೀಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು. ಹೊಳ್ಳಿ ಅದಕ್ಕೇನು ಉತ್ತರ ಇಲ್ಲ. ಹಂಗೆ ಅದು ಅಲ್ಲಿ ಪೆಂಡಿಂಗ್ ಉಳ್ಕೊತ ಹೋಗ್ಬಿಡ್ತು. ಆ ಕೆಲಸನ ಈಗ ಶೀಘ್ರವಾಗಿ ಚಾಲೂ ಮಾಡಲಿಲ್ಲ ಅಂದ್ರೆ ನಾವು ಮುನ್ಸಿಪಾಲ್ಟಿ ಮುಂದೆ ಧರಣಿ ಕುಂದ್ರಕ್ಕೆ ರೆಡಿ ಇದ್ದೀವಿ.